ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಹಿಂದಿ ಪಾಸಿಂಗ್ ಪ್ಯಾಕೇಜ್ ಸೀರೀಸಲ್ಲಿ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶನ್. ಓಕೆ, ಅಂದರೆ 3 ಮಾರ್ಕ್ಸ್ ಕ್ವೆಶನ್ ಸೆಕ್ಷನ್ನಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಪಿಯರ್ ಆಗ್ಬೋದು. ಓಕೆ, ಸೊ ಇದನ್ನು ನಾವೇನಾದರೂ ನೋಡಿದ್ರೆ ನಿಮಗೆ ಅಟ್ಲೀಸ್ಟ್ 6 ಮಾರ್ಕ್ಸ್ ಬರ್ಬೋದು. ಓಕೆ, ಅಟ್ಲೀಸ್ಟ್ ನಾನು ಹೇಳ್ತಾ ಇದ್ದೀನಿ, ಹೇಳೋಕ್ಕಾಗಲ್ಲ. ನಾನು ಡಿಸ್ಕಸ್ ಮಾಡಿರೋ ಎಲ್ಲ ಕ್ವೆಶನ್ಸ್ ಬಂದರು. ಓಕೆ, ಸೊ ನೀವು ಕ್ವೆಶನ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಏನಾದರೂ ವರ್ಸ್ಟ್ ಕೇಸ್ ನೋಡೋಣ. ಸೊ ವರ್ಸ್ಟ್ ಕೇಸಲ್ಲೂ ನಮಗೆ 6 ಮಾರ್ಕ್ಸ್ ಸಿಗ್ಬೋದು. ಸೊ ನೋಡಿ, ಫಸ್ಟ್ ಕ್ವೆಶನ್ ಏನು ಹೇಳ್ತಾ ಇದ್ದಾರೆ, ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೈ. ಅಂದರೆ ಅಕಾರ್ಡಿಂಗ್ ಟು ದಿನಕರ್ ಜಿ, ಅಂದರೆ ದಿನಕರ್ ಜಿ ಅವ್ರ ಪ್ರಕಾರ ನೋಡಿದ್ರೆ ಮಾನವನ ಪರಿಚಯ ಹೇಗಿರಬೇಕು. ಸೊ ನೋಡಿ, ಇದು 3 ಮಾರ್ಕ್ಸ್ ಅಂದರೆ ಪಾಯಿಂಟ್ ವೈಸ್ ಬರೆಯೋಣ. ಸೊ ಯಾವತ್ತಿದ್ರೂ ಗ್ಯಾಪ್ನ ಇಟ್ಕೊಳ್ಳಿ, ಪಾಯಿಂಟ್ ವೈಸ್ ಬರಿಬೇಕು ನಾವು. ಸೊ ಮಾನವ್ ಮಾನವ್ ಸೆ ಪ್ರೇಮ್ ಕಾ ರಿಶ್ತಾ ಜೋಡ್ಕರ್ ಆಪ್ಸಿ ದೂರಿ ಕೋ ಮಿಟಾನಾ ಹೈ. ಸೊ ಮಾನವ ಅಂದರೆ ಮಾನವನ ನಡುವೆ ಏನಿರಬೇಕು, ಪ್ರೇಮ್ ಕಾ ರಿಶ್ತಾ. ಓಕೆ, ಸೊ ಈ ಏನಿದೆಯೋ ಲವ್ ಅಂದರೆ ರಿಲೇಷನ್ಶಿಪ್ನ ನಾವು ಡೆವಲಪ್ ಮಾಡಬೇಕು. ಈ ಏನು ರಿಲೇಷನ್ ಇದೆಯೋ ಪ್ಲಸ್ ಆಪ್ಸಿ ದೂರಿ ಕೋ ಮಿಟಾನಾ ಹೈ, ಅಂದರೆ ಏನು ಅಂದರೆ ಮನುಷ್ಯನ ವಿರುದ್ಧ ನಮಗೇನು ಜಲಸಿ ಇರುತ್ತೋ, ಓಕೆ, ಅಥವಾ ಏನಾದರೂ ಒಂದು ಬಗ್ಗೆ ಏನಾದರೂ ನಮಗೆ ಥಾಟ್ಸ್ ಇದೆಯೋ, ಓಕೆ, ಅಂದರೆ ಜಲಸಿ ಏನೇನಿದೆಯೋ ದೂರಿ. ಓಕೆ, ಸೊ ಇದನ್ನೆಲ್ಲ ನಾವು ಮರ್ತೋಗ್ಬಿಟ್ಟು ನಮ್ಮ ಮನುಷ್ಯನ ಪ್ರತಿ ಓಕೆ ಪ್ರೀತಿ ಭಾವನೆನ ತರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಭಾಯಿಚಾರಕ್ಕೂ ಸಮಜನ ಹೈ. ಓಕೆ, ಸೊ ಭಾಯಿಚಾರ ಅಂದರೆ ಏನು, ಬ್ರದರ್ಹುಡ್. ನೆಕ್ಸ್ಟ್ ಬುದ್ಧಿ ಪರ್ ಹೃದಯ ಕಿ ಜೀತ್. ಓಕೆ, ಇಂಟೆಲಿಜೆನ್ಸ್ ಮೇಲೆ ಈ ಹೃದಯದ ಏನಾಗಬೇಕು, ಜೀತ್ ಅಂದ್ರೇನು, ಸಕ್ಸಸ್. ಅಂದರೆ ಈ ಹೃದಯದ ಮಾತು ನಾವು ಜಾಸ್ತಿ ಕೇಳಬೇಕಂತ ಹೇಳ್ತಾರೆ. ಅಂದರೆ ಇಂಟೆಲಿಜೆನ್ಸ್ಗಿಂತ ನಮ್ಮ ಹಾರ್ಟಿನ, ಓಕೆ, ನಮ್ಮ ಹಾರ್ಟಲ್ಲಿ ಏನಿದೆಯೋ, ಯಾಕಂದ್ರೆ ಹಾರ್ಟಲ್ಲಿ ಎಲ್ಲ ಫೀಲಿಂಗ್ಸ್ ಬರುತ್ತೆ. ಓಕೆ, ಕರೆಕ್ಟಾ. ಸೊ ಇವತ್ತಿದ್ರೆ ನಾವು ಹಾರ್ಟ್ ಅಕಾರ್ಡಿಂಗ್ ಟು ಹಾರ್ಟೇ ನಾವೆಲ್ಲ ಡಿಸಿಷನ್ ತಗೋಬೇಕು. ಯಹಿ ಮಾನವ ಕಾ ಸಹಿ ಪರಿಚಯ ಹೈ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನಂದರೆ, ಇದು ಫಾರ್ ಶ್ಯೂರ್ ಇದನ್ನು ನಾಳೆ ಕ್ವೆಶನ್ ಪೇಪರಲ್ಲಿ ಇದು ಬಂದೇ ಬರುತ್ತಪ್ಪ ನನ್ನ ಪ್ರಕಾರ. ಯಾವುದಂದರೆ ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕ್ಯಾಸೆ. ಸೊ ಬಸಂತ್, ಓಕೆ, ಬಸಂತ್ ಹುಡುಗ ಇದ್ದಾನಲ್ಲ. ಸೊ ಸ್ಟೋರಿಯಲ್ಲಿ ನಮಗೆ ಇಲ್ಲಿ ಕೇಳ್ತಾ ಇದ್ದಾರೆ, ಏನಂತ ಕೇಳ್ತಾ ಇದ್ದಾರೆ ಅಂದರೆ ಕ್ವೆಶನಲ್ಲಿ, ಅವನೊಬ್ಬ ಹಾನೆಸ್ಟ್ ಹುಡುಗ, ಅಂದರೆ ಅವನು ತುಂಬ ಹಾನೆಸ್ಟ್ ಬಾಯ್, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸ್ಟೋರಿಲಿ ಅವನೊಬ್ಬ ಹಾನೆಸ್ಟ್ ಬಾಯ್ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ ಯಾಕೆ. ಸೊ ನಾವು ಕೆಲವು ಇನ್ಸಿಡೆಂಟ್ಸ್ನ ಬರಿಬೇಕು ಪಾಯಿಂಟ್ ವೈಸ್. ಬಸಂತ್ ಇಮಾನ್ದಾರ್ ಅವ್ರ ಸ್ವಾಭಿಮಾನಿ ಲಡ್ಕಾ ಹೈ. ಓಕೆ, ಬಸಂತ್ ಒಬ್ಬ ಹಾನೆಸ್ಟ್ ಮತ್ತು ಸ್ವಾಭಿಮಾನಿ ಲಡ್ಕ. ಸ್ವಾಭಿಮಾನಿ ಇನ್ ದ ಸೆನ್ಸ್ ಏನಂದರೆ ಬೇರೆಯವ್ರ ಹತ್ರ ಭಿಕ್ಷೆ ಬೇಡದ. ಓಕೆ, ಅವನೇ ಸ್ವಯಂ ಕಷ್ಟಪಟ್ಟು, ಓಕೆ, ಅಂದರೆ ಕಷ್ಟಪಟ್ಟು ದುಡ್ದು ಅವನ ಲೈಫ್ನ ಸಾಗಿಸ್ಕೊತಾನೆ, ಆ ರೀತಿ. ನೆಕ್ಸ್ಟ್ ಪಾಯಿಂಟ್, ಬಸಂತ್ ಪಂಡಿತ್ ರಾಜ್ಕಿಶೋರ್ ಸೆ ದಯಾ ಕಿ ಭೀಕ್ ಲೇನೆ ಸೆ ಇನ್ಕಾರ್ ಕರ್ತಾ ಹೈ. ಓಕೆ, ಸೊ ಪಂಡಿತ್ ರಾಜ್ಕಿಶೋರ್ ಇಲ್ಲಿ ಕೈಂಡ್ನೆಸ್ ತೋರಿಸಿ ಸ್ವಲ್ಪ ದುಡ್ಡು ಕೊಡ್ತಾರೆ ಅವನಿಗೆ. ಓಕೆ, ಅದನ್ನ ಏನು ಮಾಡ್ತಾರೆ, ಸ್ವೀಕಾರ ಅವನು ಮಾಡಲ್ಲ. ಓಕೆ, ಯಾಕೆ, ಅವನು ಒಬ್ಬ ಹಾನೆಸ್ಟ್, ಅಂದರೆ ಇಮಾನ್ದಾರ್ ಲಡ್ಕ. ಅದಕ್ಕೆ ಬಸಂತ್ ಮೆಹನತ್ ಸೆ ಪೈಸಾ ಕಮಾನಾ ಚಾಹತಾ ಥಾ. ಅವನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅವನ ಏನಿರುತ್ತೆ, ಅವನೊಂದು ರೀತಿ ಕ್ಯಾರೆಕ್ಟರ್ ಆ ರೀತಿ ಬಿಲ್ಡ್ ಆಗಿರುತ್ತೆ. ಓಕೆ, ಅವ್ರ ಮೋಟಿವ್ ಆ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು, मोटर दुर्घटना होने पर भी बसंत अपने भाई प्रताप को राजकिशोर के घर पैसे लौटाने को भेजता है. ಸೊ ಅವನಿಗೆ ಮೋಟಾರ್ ದುರ್ಘಟನೆ ಆಕ್ಸಿಡೆಂಟ್ ಆಗುತ್ತಲ್ಲ, ಅದಾದಮೇಲೂ ಅವನ ತಮ್ಮ ಯಾರಿರ್ತಾನೆ ಪ್ರತಾಪ್, ಅವನ ಕೈಯಲ್ಲಿ ಕಾಸು ಕೊಟ್ಟು ಕಳಿಸ್ತಾನೆ. ಅದು ಚೇಂಜ್ ಇರುತ್ತಲ್ಲ, ಆ ಚೇಂಜಿನ ಕಾಸು, ಅಂದರೆ ಆ ಚೇಂಜ್ ಇರೋ ಆ ಕಾಸನ್ನ ಕೊಟ್ಟು ಕಳಿಸ್ತಾನೆ ಯಾರಿಗೆ, ರಾಜ್ಕಿಶೋರ್ ಕೊಡೋದಕ್ಕೆ. ಸೊ ಎಲ್ಲ ಸಿನಾರಿಯಿಂದ ಏನು ಗೊತ್ತಾಗುತ್ತೆ ನಮಗೆ, ಅವನೊಬ್ಬ ಹಾನೆಸ್ಟ್ ಹುಡುಗ, ಅಂದರೆ ಇಮಾನ್ದಾರ್ ಲಡ್ಕ. ನೆಕ್ಸ್ಟ್ ನೋಡಿ, नेक्स्ट क्वेश्चन ಏನು ಅಪಿಯರ್ ಆಗ್ಬೋದು ಅಂದರೆ ಇಂಪಾರ್ಟೆಂಟು, ಸೇಬೋ ಕಿ ಹಾಲಾತ್ ಕೆ ಬಾರೆ ಮೇ ಲಿಖಿಯೆ. ಸೊ ಇಲ್ಲಿ ಕಾಶ್ಮೀರಿ ಸೇಬ್ ಲೆಸನಲ್ಲಿ ನೋಡಿದ್ರೆ ಇಲ್ಲಿ 4 ಆ್ಯಪಲ್ಸ್ ಇರುತ್ತೆ. ಓಕೆ, ಆ 4 ಆ್ಯಪಲ್ದು ಕಂಡೀಷನ್ ಯಾವ ರೀತಿ ಇತ್ತು ಅಂತ ನಾವು ಬರಿತೀವಿ. ಸೊ ಪಹಲಾ ಸೇಬ್ ಸಡಾ ಹುವಾ ಥಾ, ₹1 ಕೆ ಆಕಾರ ಕಾ ಚಿಲ್ಕಾ ಗಲ್ ಗಯಾ ಥಾ. ಅಂದರೆ ಮೊದಲನೇ, ಓಕೆ, ಫಸ್ಟ್ ಆ್ಯಪಲ್ ಯಾವ ರೀತಿ ಇತ್ತು, ಕೊಳ್ತೋಗಿತ್ತು. ಯಾವ ರೀತಿ ಕೊಳ್ತೋಗಿತ್ತು ಅಂದರೆ, ಈ ₹1 ಇದೆಯಲ್ಲ, ₹1 ಕಾಯಿನ್ ಅಷ್ಟು ಸ್ಪೇಸಲ್ಲಿ ಅಷ್ಟು ಕೊಳ್ತೋಗಿತ್ತು. ಅಂದರೆ ₹1 ಕಾಯಿನ್ ಇರುತ್ತೆ, ಅಷ್ಟು ಸ್ಪೇಸು ಕೊಳ್ತೋಗಿತ್ತು ಅಂತ ಹೇಳ್ತಾರೆ, ಅಷ್ಟು ಜಾಗ. ನೆಕ್ಸ್ಟ್ ದೂಸರಾ ಸೇಬ್ ಆಧಾ ಸಡಾ ಹುವಾ ಥಾ, ಅರ್ಧ ಕೊಳ್ತೋಗಿತ್ತು. ತೀಸರಾ ಸೇಬ್ ಏಕ್ ತರಫ್ ದಬ್ಕರ್ ಪಿಚಕ್ ಗಯಾ ಥಾ. ಸೊ ಮೂರನೇ ಆ್ಯಪಲ್ ನಿಂತು ಒಂದು ಕಡೆ ಅಪ್ಪಚ್ಚಿ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಚೌಥಾ ಸೇಬ್ ಮೇ ಏಕ್ ಕಾಲಾ ಸುರಾಖ್ ಥಾ.
ಅಂದರೆ ಒಂದು 4ನೇ ಆ್ಯಪಲಲ್ಲಿ ಏನಿತ್ತು, ಒಂದು ಚಿಕ್ಕ ಹೋಲ್ ಆಗಿತ್ತು ಬ್ಲ್ಯಾಕ್ ಕಲರ್, ಅದೇ ಕೊಳ್ತೋಗಿರ್ತಲ್ಲ ಆ ರೀತಿ. नेक्स्ट 4th क्वेश्चन ನೋಡಿ. अब्दुल कलाम का बचपन बहुत ही निश्चिंतता और सादगी में बीतने का कारण लिखिए. ಸೊ ನಾನೇನು ಡಿಸ್ಕಸ್ ಮಾಡ್ತಾ ಇದ್ದೀನೋ ಈ ನೋಟ್ಸ್ನ, ಓಕೆ, ಏನು ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ ಈ ನೋಟ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ. ಅಬ್ದುಲ್ ಕಲಾಂ ಕೆ ಪಿತಾ ಆಡಂಬರಹೀನ್ ವ್ಯಕ್ತಿ ಥೆ. ಓಕೆ, ಅವರ ಫಾದರ್ ಏನಾಗಿದ್ರು, ಒಬ್ಬರು ಆಡಂಬರಹೀನ್ ವ್ಯಕ್ತಿ. ಆಡಂಬರಹೀನ್ ಅಂದರೆ ಒಂದು ಸಿಂಪಲ್ ಲೈಫ್ ಲೀಡ್ ಮಾಡೋ ವ್ಯಕ್ತಿ ಆಗಿದ್ದರು. अनावश्यक एवं ऐशो आराम वाली चीज़ों से दूर रहते थे. ओके, ಅಂದರೆ ಏನದು ऐशो आराम वाली ಮತ್ತು ಅನಾವಶ್ಯಕ ಅಂದರೆ ಬೇಡದೇ ಇರೋ ಐಟಮ್ಸ್ ಪ್ಲಸ್ ಲಕ್ಸುರಿಯಸ್ ಐಟಮ್ಸ್ ಏನೇನಿದೆಯೋ ಅದರಿಂದ ತುಂಬ ದೂರ ಇರ್ತಾಯಿದ್ರು. ಓಕೆ, ಆ ಐಟಮ್ಸ್ನ ಯಾವತ್ತಿದ್ರು ಪರ್ಚೇಸ್ ಮಾಡ್ತಾ ಇರಲಿಲ್ಲ ಅವರಪ್ಪ. ನೆಕ್ಸ್ಟ್, सभी आवश्यक चीज़ें समुचित मात्रा में सुलभता से घर पर उपलब्ध थी. ಓಕೆ, ಇವಾಗ ಬೇಡದೇ ಇರೋ ಐಟಮ್ಸ್ ಅವರು ಪರ್ಚೇಸ್ ಮಾಡ್ತಾಯಿಲ್ಲ, ಅಂದರೆ ಇದರಿಂದ ದೂರ ಇದ್ದಾರೆ. ಆದರೆ ಮನೆಯಲ್ಲಿ ಕೆಲವು ಐಟಮ್ಸ್ ಇರುತ್ತೆ. ಓಕೆ, ಅಂದರೆ ಅಂದರೆ ನಮಗೇನು ಬೇಕಾಗಿರೋ ವಸ್ತುಗಳು, ಡೈಲಿ ಆ್ಯಕ್ಟಿವಿಟೀಸ್ಗೆ ಏನೇನು ವಸ್ತುಗಳು ಬೇಕೋ ಆ ಆ್ಯಕ್ಟಿವಿಟೀಸ್ನ ಅಂದರೆ ಆ ವಸ್ತುಗಳನ್ನ ಅವರು ಸಮುಚಿತ ಮಾತ್ರ, ಅಂದರೆ ಎಷ್ಟು ಬೇಕಿದೆ ಅಷ್ಟು ಅಡಿಕೇಟ್ ಕ್ವಾಂಟಿಟಿಲಿ ಮನೆಯಲ್ಲಿ ಇಟ್ಕೋತಾಯಿದ್ರು, ಅಂದರೆ ಅದನ್ನ ಪರ್ಚೇಸ್ ಮಾಡ್ತಾಯಿದ್ರು. ಸೊ ಈ ಕಾರಣಗಳಿಂದ ನಾವೇನು ಹೇಳ್ಬೋದು, ಈ ಅಬ್ದುಲ್ ಕಲಾಂ ಅವ್ರ ಚೈಲ್ಡ್ಹುಡ್ ತುಂಬ ಸಾದ್ಗಿ, ಅಂದರೆ ಟೆನ್ಷನ್ ಫ್ರೀ. ಓಕೆ, ಟೆನ್ಷನ್ಲೆಸ್, ತುಂಬ ಆರಾಮಾಗಿ ತುಂಬ ಹ್ಯಾಪಿಯಾಗಿ ಅವ್ರ ಚೈಲ್ಡ್ಹುಡ್ ಕಳೀತು. ಸೊ ನೆಕ್ಸ್ಟ್ 5th क्वेश्चन, ಧೀರಜ್ ಸಕ್ಸೇನಾ को बुद्धिमान रोबोट की ज़रूरत की थी. ನೋಡಿ, ಇದು 3 ಮಾರ್ಕ್ಸಲ್ಲಿ ಅಪಿಯರ್ ಆಗೋ ಕ್ವಶನ್ ಅಲ್ಲ. ಸೊ ಇಲ್ಲಿ ಏನು ಕೇಳ್ತಾರೆ ಅಂದರೆ, ಇಲ್ಲಿ ಧೀರಜ್ ಸಕ್ಸೇನಾಗೆ ಈ ಬುದ್ಧಿಮಾನ್ ರೋಬೋಟ್, ಓಕೆ, ಅಂದರೆ ಈ ಇಂಟೆಲಿಜೆಂಟ್ ರೋಬೋಟ್ ಯಾಕೆ ಬೇಕಾಗಿತ್ತು, ಸೊ ಏನೇನು ಕೆಲಸ ಮಾಡ್ತಾಯಿತ್ತೋ ಅದನ್ನು ಇಲ್ಲಿ ಬರಿತೀವಿ ನಾವು ಅಷ್ಟೇ. ಎಂತಕ್ಕೆ, ಸುಬಹ ನಾಶ್ತಾ ಕರಾನೆ के लिए, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಸೋದಕ್ಕೆ ಎಲ್ರಿಗೂ, ಮೆಹಮಾನೋ ಕೆ ಸ್ವಾಗತ ಮೇ ದ್ವಾರ ಖೋಲ್ನೆ ಕೆ ಲಿಯೆ, ಯಾರಾದರೂ ಗೆಸ್ಟ್ಗಳು ಬಂದರೆ ಬಂದಾಗ ಡೋರ್ ತೆಗಿಯೋದಕ್ಕೆ, ಛೋಟೆ ಬಚ್ಚೋ ಕೋ ಕಹಾನಿಯಾ ಸುನಾನೆ ಕೆ ಲಿಯೆ, ಚಿಕ್ಕ ಮಕ್ಕಳಿಗೇನು ಸ್ಟೋರೀಸ್ ಹೇಳೋದಕ್ಕೆ. ನೆಕ್ಸ್ಟ್, ಬಚ್ಚೋ ಕೆ ಹೋಮ್ವರ್ಕ್ ಮೇ ಮದದ್ ಕರ್ನೆ ಕೆ ಲಿಯೆ, ಸೊ ಮಕ್ಕಳಿಗೆ ಏನಾದರೂ ಹೋಮ್ವರ್ಕ್ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ, ಹೋಮ್ವರ್ಕ್ ಸಾಲ್ವ್ ಮಾಡೋದಕ್ಕೆ. ನೆಕ್ಸ್ಟ್, ವರ್ಡ್ ಪ್ರೊಸೆಸರ್ ಪರ್ ಕಾಮ್ ಕರ್ನೆ ಕೆ ಲಿಯೆ, ಸೊ ಧೀರಜ್ ಸಕ್ಸೇನಾ ಅವ್ರು ಏನು ಮಾಡ್ತಿರ್ತಾರೆ, ವರ್ಡ್ ಪ್ರೊಸೆಸರ್ ಟೈಪ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಹೆಲ್ಪ್ ಬೇಕಾಗುತ್ತೆ. ಸೊ ಆ ಹೆಲ್ಪ್ ಯಾರೋ ಈ ರೋಬೋನಲ್ಲಿ ಮಾಡೋದು, ಈ ಬುದ್ಧಿಮಾನ್ ರೋಬೋಟ್. ಶೇರು ಕೋ ಘುಮಾನೆ ಕೆ ಲಿಯೆ, ಸೊ ಅವ್ರ ಮನೆಯಲ್ಲಿ ನಾಯಿ ಇರುತ್ತೆ, ಆ ಶೇರುನ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೆ. ಸೊ ಇಲ್ಲಿ ತುಂಬಾ ಪಾಯಿಂಟ್ಸ್ ಇದೆ. ಸೊ ನೀವು ಎಲ್ಲ ಬರೀಬೇಕಂತೇನಿಲ್ಲ, ನಿಮ್ಗೆ ಈಸಿ ಯಾವುದಿದೆಯೋ ಒಂದು 3 to 4 ಪಾಯಿಂಟ್ಸ್ ಬರೀರಿ. ನೆಕ್ಸ್ಟ್, ಎವರೆಸ್ಟ್ ಕೆ ಚೋಟಿ ಪರ್ ಪಹುಂಚ್ ಕರ್ ಬಚೇಂದ್ರಿನೇ ಕ್ಯಾ ಕಿಯಾ. ಸೊ ಈ ಎವರೆಸ್ಟ್, ಓಕೆ, ಈ ಮೌಂಟ್ ಎವರೆಸ್ಟ್ ಪೀಕ್ ಮೇಲೆ ಹತ್ತಿದ ತಕ್ಷಣ ಅದಾದಮೇಲೆ ಕೆಲವು ಟಾಸ್ಕ್ನ ಪರ್ಫಾರ್ಮ್ ಮಾಡ್ತಾರೆ, ಯಾರೋ ಬಚೇಂದ್ರಿ ಪಾಲ್. ಸೊ ಏನೇನು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಫಸ್ಟ್ ಏನು, घुटनों के बल बैठी, ಓಕೆ, ಮಂಡಿ ಗಾಲಲ್ಲಿ ಕುತ್ಕೊತಾರೆ. ಬರ್ಫ್ ಪರ್ ಅಪ್ನೆ ಮಾಥೆ ಕೋ ಲಗಾಕರ್ ಸಾಗರ್ ಮಾತೆ ಕೆ ತಾಜ್ ಕಾ ಚುಮ್ಮನ್ ಕಿಯಾ. ನೆಕ್ಸ್ಟ್ ಏನು ಮಾಡ್ತಾರೆ, ಆ ಲ್ಯಾಂಡ್ ಏನಿದೆಯೋ ಆ ಪೀಕ್, ಓಕೆ, ಅಷ್ಟು ಕಷ್ಟಪಟ್ಟು ಹತ್ತಿದಾರಲ್ಲ, ಸೊ ರೆಸ್ಪೆಕ್ಟ್ ತೋರಿಸ್ತಾರೆ ಭೂಮಿಗೆ. ಓಕೆ, ಮಂಡಿಗಾಲಲ್ಲಿ ಕುತ್ಕೊಂಡು ತಲೆ ಬಾಗಿಸಿ ರೆಸ್ಪೆಕ್ಟ್ ತೋರಿಸ್ತಾರೆ. ನೆಕ್ಸ್ಟ್, ಹನುಮಾನ್ ಚಾಲೀಸ और ದುರ್ಗಾ ಮಾँ का ಚಿತ್ರ ನಿಕಾಲ. ಸೊ ಈ ಹನುಮಾನ್ ಚಾಲೀಸ ಏನಿದೆಯೋ, ಈ ಲಾರ್ಡ್ ಹನುಮಾನ್ದು ಏನಿರುತ್ತೆ ಪೊಯಮ್ ಇದೆ, ಅದನ್ನು ಪ್ಲಸ್ ಈ ದುರ್ಗಾ ಮಾँ का ಚಿತ್ರ, ಓಕೆ, ದೇವ್ರೇನಿದೆ ದುರ್ಗಾ ಮಾँ, ಅದರದ್ದು ಫೋಟೋ ತೆಗಿತಾರೆ. छोटी सी पूजा करके लाल कपड़े में लपेट कर बर्फ़ में दबा दिया. ಒಂದು ಚಿಕ್ಕ ಪೂಜೆ ಮಾಡಿ ಅದು ಅವ್ರ ಜೊತೆಗೆ ಒಂದು ರೆಡ್ ಕ್ಲಾತ್ ತಂದಿರ್ತಾರೆ, ಅದರಲ್ಲಿ ಅದನ್ನ ಫೋಲ್ಡ್ ಮಾಡಿ ಅಲ್ಲೇ ಐಸ್ ಗಡ್ಡೆನ, ಓಕೆ, ಅಲ್ಲೇ ಒಂದು ಐಸ್ ಅಲ್ಲಿ ಡಿಗ್ ಮಾಡಿ ಚೂರು ಆ ಐಸಲ್ಲಿ ಅಲ್ಲೇ ಏನು ಮಾಡಿಬಿಡ್ತಾರೆ, ಮುಚ್ಚಿಟ್ಬಿಡ್ತಾರೆ. नेक्स्ट 7th क्वेश्चन, कर्नाटक के प्राकृतिक सौंदर्य का वर्णन कीजिए. ಸೊ ಈ ಕರ್ನಾಟಕ ಸಂಪದ ಲೆಸನಲ್ಲಿ ತುಂಬಾ 3 ಮಾರ್ಕ್ಸ್ ಕ್ವೆಶನ್ ಇದೆಯಪ್ಪ. ಓಕೆ, 4 ಮಾರ್ಕ್ಸ್ಗೂ ಬರೋ ಚಾನ್ಸಸ್ ಇದೆ. ಓಕೆ, ನಾನು ನೋಡ್ತಾ ಇದ್ದೀನಿ. ಓಕೆ, ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆದರೆ ನಾನು ಇಂಪಾರ್ಟೆಂಟ್ ಈ ಕ್ವೆಶನ್ ಅಂದರೆ ನನ್ನ ಪ್ರಕಾರ ಈ ಕ್ವೆಶನ್ ಬರುತ್ತೆ ಈ ಲೆಸನಿಂದ ಅಂತ ನಾನು ತೊಗೊಂಡಿದ್ದೀನಿ. ಸೊ ಬಂದರೆ ಇದಕ್ಕೆ ಆನ್ಸರ್ ಅಂದರೆ ಪ್ರಾಕೃತಿಕ ಸೌಂದರ್ಯ ಅಂತ ನೋಡಿ, ಅಂದರೆ ಏನು, ನಮ್ಮ ಈ ಕರ್ನಾಟಕದ ಅಂದರೆ ಈ ಜೋಗ್ರಫಿ ಏನಿದೆಯೋ ಅದರದ್ದು ಬ್ಯೂಟಿ ಯಾವ ರೀತಿ ಇದೆ ಅಂತ ಕೇಳ್ತಾರೆ, ಪ್ರಾಕೃತಿಕ ಸೌಂದರ್ಯ. ಸೊ ಪಶ್ಚಿಮ ವಿಶಾಲ ಅರಬ್ಬಿ ಸಮುದ್ರ. ಸೊ ನೋಡಿ, ಕ್ಯಾಪ್ನ ಇಟ್ಕೊಳ್ಳಿ, ಇದು ಈಸ್ಟ್ ಅಲ್ಲ, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್. ಸೊ ಪೂರ್ವ ಪಶ್ಚಿಮ ಅಂದರೆ ಏನು, ಈ ಸೈಡಲ್ಲಿ ಅರಬ್ಬಿ ಸಮುದ್ರ ಇದೆ ವೆಸ್ಟಲ್ಲಿ. ದಕ್ಷಿಣ ಸೆ ಉತ್ತರಕ್ಕೆ ಅಂದರೆ ದಕ್ಷಿಣ, ಸೌತಿಂದ ನಾರ್ತ್ ಸೈಡಲ್ಲಿ ನೋಡಿದ್ರೆ ಒಂದೇನಿದೆ
ಕೆಲವು ಮೌಂಟೇನ್ ರೇಂಜಸ್ ಇದೆ, ಅದನ್ನು ಏನು ಕರಿತೀವಿ ಪಶ್ಚಿಮ ಘಾಟ್ ಅಂತ. ಕುಚ್ ಭಾಗಕ್ಕೂ ಸಹ್ಯಾದ್ರಿ भी कहते हैं, ಇದರಲ್ಲಿ ಕೆಲವು ರೇಂಜಸ್ನ ನಾವು ಸಹ್ಯಾದ್ರಿ ಹಿಲ್ಸ್ ಅಂತ ಕರಿತೀವಿ. ದಕ್ಷಿಣ में ನೀಲಗಿರಿ ಪರ್ವತ है. ಸೊ ಎಕ್ಸ್ಟ್ರೀಮ್ ಸೌತಲ್ಲಿ ನಮಗೆ ನೀಲಗಿರಿ ಮೌಂಟೇನ್ಸ್ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ 8th ಕ್ವಶನ್, इंटरनेट से कौन सी हानियाँ हो सकती है. ಸೊ ಇಂಟರ್ನೆಟ್ಟಿಂದ ನಮಗೆ ಏನೇನು ಡಿಸಡ್ವಾಂಟೇಜಸ್ ಇದೆ, ಏನೇನಿದೆಯಪ್ಪ? ಪೈರಸಿ. ಓಕೆ, ಪೈರಸಿ ಅಂದರೆ ಏನು? ಪೈರಸಿ ಅಂದರೆ ಬೇರೆಯವ್ರ ಕಂಟೆಂಟನ್ನು ನಾವು ಕಾಪಿ ಮಾಡಿಕೊಂಡು ನಮ್ಮ ಬೆನಿಫಿಟ್ಗೋಸ್ಕರ ಮಾರೋದು ಅಥವಾ ಯೂಸ್ ಮಾಡ್ಕೊಳೋದು. ಬ್ಯಾಂಕಿಂಗ್ ಫ್ರಾಡ್. ಓಕೆ, ಬ್ಯಾಂಕಿಂಗ್ ಫ್ರಾಡ್ ನಿಮ್ಗೆ ಗೊತ್ತೇ ಇದೆ. ಹ್ಯಾಕಿಂಗ್ ಆದಿ ಬಡ್ ರಹಿ ಹೈ. ಓಕೆ, ಹ್ಯಾಕಿಂಗ್ ಅಂದ್ರೇನು? ಬೇರೆಯವ್ರ ಕಂಟೆಂಟ್ನ ವಿತೌಟ್ ಪರ್ಮಿಷನ್ ಯೂಸ್ ಮಾಡೋದು. ಮುಕ್ತ ವೆಬ್ಸೈಟ್ ಚಾಟಿಂಗ್ से युवा पीढ़ी फंसे हुए हैं. ಸೊ ಮುಕ್ತ ವೆಬ್ಸೈಟ್ ಅಂದರೆ ಈ ಫ್ರೀ ವೆಬ್ಸೈಟ್ಸ್ ಏನೇನು ಇರ್ತವೆ ಚಾಟಿಂಗ್, ಓಕೆ, ಅದರಲ್ಲೆಲ್ಲ ಈ ಯಂಗರ್ ಜನ್ರೇಷನ್ ಅವರು ಸಿಗಾಕೊಂಡ್ಬಿಟ್ಟಿದ್ದಾರೆ, ಅಂದರೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ ಅದರಲ್ಲಿ. ನೆಕ್ಸ್ಟ್, बच्चे वक्त का दुरुपयोग और अनुपयुक्त और अनावश्यक जानकारी हासिल कर रहे हैं. ಸೊ ಏನು ಮಕ್ಕಳೇನಿದ್ದಾರೋ ಅವರು ಈ ಟೈಮ್ನ ಮಿಸ್ಯೂಸ್ ಮಾಡ್ತಾಯಿದ್ದಾರೆ. ಓಕೆ, ಅಂದರೆ ದುರುಪಯೋಗ ಅಂದರೆ ಮಿಸ್ಯೂಸ್ ಮಾಡ್ತಾರೆ ಟೈಮ್. ನೆಕ್ಸ್ಟ್, ಅನುಪಯುಕ್ತ और अनावश्यक जानकारी हासिल करे. ಸೊ ಮಕ್ಕಳೇನು ಮಾಡ್ತಾಯಿದ್ದಾರೆ ಇಲ್ಲಿ? ಏನೇನು ಬೇಡದೆ, ಓಕೆ, ಇಂಟರ್ನೆಟ್ಟಲ್ಲಿ ತುಂಬ ಇನ್ಫಾರ್ಮೇಷನ್ ಬೇಡದೇ ಇರೋದಿರುತ್ತೆ. ಓಕೆ, ಅದನ್ನು ಇಲ್ಲಿ ಮಕ್ಕಳೇನು ಮಾಡ್ತಾಯಿದ್ದಾರೆ? ನೋಡ್ತಾ ಇದ್ದಾರೆ. ಪ್ಲಸ್ ಆ ಇನ್ಫಾರ್ಮೇಷನ್ ಅವರು ಹಾಸಿಲ್ ಅಂದರೆ ಅದನ್ನು ಅವರು ಆ ಇನ್ಫಾರ್ಮೇಷನ್ ಅವ್ರಿಗೆ ಬೇಡದೇ ಇರೋದು ಅದನ್ನು ಅವ್ರು ನೋಡ್ತಾ ಇದ್ದಾರೆ. ಓಕೆ, ಅದರಿಂದ ಇಲ್ಲಿ ಅವರು ಟೈಮ್ನ ತುಂಬ ವೇಸ್ಟ್ ಮಾಡ್ತಾಯಿದ್ದಾರೆ. ಓಕೆ, ಸೊ ಇದು ನಮ್ಮ ಡಿಸ್ಅಡ್ವಾಂಟೇಜಸ್ ಆಯಿತು. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶ್ಚನ್. ಓಕೆ, ನಾನು ಡಿಸ್ಕಸ್ ಮಾಡಿದ್ದೀನಿ. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮಗೆ. ಓಕೆ, 6 ಟು ನನಗೆ ಜಾಸ್ತಿನೇ ಬರ್ಬೋದು ಅನ್ಸುತ್ತೆ. ಓಕೆ, 6 ಮಾರ್ಕ್ಸ್ ಪಕ್ಕಾ ಬರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋಲಿ ನಾನು 2 ಮಾರ್ಕ್ಸ್ ಕ್ವೆಶ್ಚನ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು.